ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಫೈನ್ ಬೇಳೆ ಸಾರು ಮಾಡ್ತಾಯಿದ್ದೀನಿ. ಮನೇಲೇನೋ ತರಕಾರಿ ಇಲ್ಲದೆ ಇದ್ದಾಗ ಈ ಬೇಳೆ ಸಾರು ಮಾಡಿ ಸೂಪರಾಗಿರುತ್ತೆ. ಬೇಳೆ 1 ಲೋಟ ಬೇಳೆ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಬೇಯಿಸಿದ್ದೀನಿ. ಈ ಥರ ಚೆನ್ನಾಗಿ ಬೆಂದಿರಬೇಕು ನೋಡಿ. ಆಮೇಲೆ 2 ಈರುಳ್ಳಿ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ, 2 ಟೊಮೊಟೊ ಅದನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಳೋದು, ಸ್ವಲ್ಪ ತೆಳ್ಳಗೆ ಕಟ್ ಮಾಡ್ಕೊಳ್ಳಿ. ಆಮೇಲೆ ಈರುಳ್ಳಿ ಟೊಮೊಟೊ ಎರಡನ್ನೂ ಈ ಬೇಳೆ ಬೇಯಿಸಿದ್ದೀವಲ್ಲ ಅದರೊಳಗೆ ಹಾಕಬೇಕು. ಆಮೇಲೆ ಸಾಂಬಾರು ಪುಡಿ, ಸಾರಿನ ಪುಡಿ ಇದೆಯಲ್ಲ ಅದು ಸಾಂಬಾರು ಪುಡಿ, ಅದನ್ನು 2 ಸ್ಪೂನ್ ಹಾಕ್ತಾಯಿದ್ದೀನಿ. 2 ಸ್ಪೂನು ಆಯಿತಾ. ಅದಾದಮೇಲೆ ಉಪ್ಪು, ಅದಾದಮೇಲೆ ಒಂದು ಸ್ವಲ್ಪ ಹುಣಸೆ ರಸ, ಸ್ವಲ್ಪ ನೋಡಿ, ಒಂದು ನಿಂಬೆ ಗಾತ್ರನೂ ಬೇಡ, ಅದಕ್ಕಿಂತ ಕಡಿಮೆ ತೆಗೆದು ಅದನ್ನ ನೀರಲ್ಲಿ ಮಿಕ್ಸ್ ಮಾಡಿ ಹಾಕಿ, ಅದ್ರ ರಸ ಹಾಕಿ ಆಮೇಲೆ ನೀರು ಹಾಕಬೇಕು. ಆ ನೀರು ತೆಳ್ಳಗೂ ಆಗಬಾರ್ದು, ಗಟ್ಟಿನೂ ಆಗಬಾರ್ದು. ಆಮೇಲೆ ಕುಕ್ಕರ್ಗೆ ವಿಜಿಲ್ ಇಡದೆ ಅದನ್ನು ಕುದಿಸ್ಬೇಕು ಚೆನ್ನಾಗಿ. ಅದು ಕುದೀತಾ ಇರಲಿ. ಈಗ ಒಗ್ಗರಣೆಗೆ ಏನೇನು ಬೇಕು ನೋಡೋಣ. ಸಾಸಿವೆ, ಕರ್ಬೇವಿನ ಸೊಪ್ಪು, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಇಂಗು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ. ಸಾರು ಕುದೀತಾ ಇರಲಿ. ಅಷ್ಟರಲ್ಲಿ ಬೇರೆ ಬಾಣಲೆ ಇಟ್ಬಿಟ್ಟು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕರ್ಬೇವಿನ ಸೊಪ್ಪು ಹಾಕಿ, ಆಮೇಲೆ ಒಣಮೆಣಸಿನ್ಕಾಯಿ, ನಂತರ ಬೆಳ್ಳುಳ್ಳಿ ಹಾಕಿ ಅದಷ್ಟು ಚೆನ್ನಾಗಿ ಫ್ರೈ ಆಗಲಿ. ಅದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಅಷ್ಟರಲ್ಲಿ ಬೇಳೆ ಅಲ್ಲಿ ಕುದೀತಾ ಇರುತ್ತೆ. ಟೊಮೊಟೊನ ಈರುಳ್ಳಿ ಹಾಕಿರ್ತೀವಲ್ಲ ಅದು ಕುದೀತಾ ಇರುತ್ತೆ. ಕುಕ್ಕರ್ಗೆ ವಿಜಿಲ್ ಹಾಕಬಾರ್ದು, ಹಾಗೆ ಮುಚ್ಚಿಬಿಟ್ಟು ಕುದಿಸ್ಬೇಕು. ಆಮೇಲೆ ಈ ಒಗ್ಗರಣೆಗೆ ಜೊತೆಗೆ ಇಂಗು ಹಾಕಬೇಕು. ಒಗ್ಗರಣೆ ಜೊತೆಯಲ್ಲಿ ಹಿಂಗೆ ಹಾಕಿ, ಆಮೇಲೆ ಈ ಒಗ್ಗರಣೆ ಮಾಡಿರ್ತೀವಲ್ಲ ಕುಕ್ಕರ್ದು ಲಿಡ್ ತೆಗೆದ್ಬಿಟ್ಟು ಅದರೊಳಗೆ ಒಗ್ಗರಣೆ ಹಾಕಿರೋದನ್ನು ಹಾಕಬೇಕು. ನೋಡಿ ಸಾರು ಎಷ್ಟು ಚೆನ್ನಾಗಾಗಿದೆ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಅದಕ್ಕೆ ಒಗ್ಗರಣೆ ಮಾಡಿದ್ವಲ್ಲ ಅದನ್ನ ಹಾಕ್ಕೊಳ್ಬೇಕು. ಆಮೇಲೆ ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ, ತುರಿದಿಟ್ಟ ತೆಂಗಿನಕಾಯಿನೂ ಹಾಕಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಬಿಸಿ ಅನ್ನಕ್ಕೆ ಹಾಕಿ ಊಟ ಮಾಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತಿಲ್ಲ, ಸೂಪರಾಗಿರುತ್ತೆ. ಬೇಳೆ ಸಾರು ಮಾಡಿಬಿಟ್ಟು ನನಗೆ ಹೇಳಿ ಹೇಗಿತ್ತು ಅಂತೇಳಿ. ಓಕೆ, ಬಾಯ್ ಬಾಯ್, ಸಿ ಯು.